ಹಸಿ ಮೊಳಕೆ ಕಾಳು ತಿಂದರೂ ಸಹ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಈ ಕ್ವಾಂಟಿಟಿಯಲ್ಲಿ ಸಲಾಡ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡ್ಕೊಂಡಾಗ ಹಸಿ ಮೊಳಕೆ ಕಾಳು ತಿಂತಾ ಇದೀವಿ ಅಂತ ಸಹ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾರೇ ಆಗಲಿ ವೆಯ್ಟ್ ಲಾಸ್ ಕಾನ್ಸೆಪ್ಟ್ನ ಪಕ್ಕಕ್ಕಿಟ್ಟು ಒಳ್ಳೆ ಆಹಾರನ ಅಳವಡಿಸ್ಕೊಂಡ್ರೆ ವೆಯ್ಟ್ ಲಾಸ್ ಜೊತೆಗೆ ನಮಗೆ ಗೊತ್ತಿಲ್ದಂಗೆ ಇನ್ನಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಗ್ತಾ ಇರುತ್ತೆ. ಇನ್ನ ಸಲಾಡ್ ವಿಷಯಕ್ಕೆ ಬಂದಾಗ ನಾನು 1 ಕಪ್ ಅಷ್ಟು ಮೊಳಕೆ ಕಟ್ಟಿರೋ ಹೆಸರು ಕಾಳು, 1 ಸೌತೆಕಾಯಿ, 1 ಟೊಮೆಟೊ ಹಾಗೆ 1 ಮೂಲಂಗಿನ ತುರಿದು ಹಾಕೊಂತ ಇದ್ದೀನಿ. ಮೂಲಂಗಿ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ರೀತಿ ಮಾಡ್ಕೊಂಡಾಗ ಮೂಲಂಗಿ ತಿಂತಾ ಇದೀವಿ ಅಂತ ಸಹ ಗೊತ್ತಾಗಲ್ಲ. ಸೊ ನಿಮ್ಗೆ ಇಷ್ಟ ಇರೋಷ್ಟು ಡ್ರೈ ರೋಸ್ಟ್ ಮಾಡಿರೋ ಕಡಲೆ ಬೀಜ, 1/4 ಸ್ಪೂನ್ ಜೀರಿಗೆ ಪುಡಿ, 1/4 ಸ್ಪೂನ್ ಅಚ್ಕಾರದ ಪುಡಿ, 1/2 ಸ್ಪೂನ್ ಆರಿಗ್ಯಾನೋ ಸಹ ಹಾಕೊಂತ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್. ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೇದಾಗಿರೋಂಥ 1 ಸ್ಪೂನ್ ಅಷ್ಟು ಡ್ರೈ ರೋಸ್ಟ್ ಮಾಡಿರೋ ಫ್ಲಾಕ್ ಸೀಡ್ಸ್ನ ಸಹ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಲಾಡ್ ರೆಡಿ. ಈ ರೀತಿ ತರಕಾರಿ ಜಾಸ್ತಿ ಹಾಕೊಂಡು ಒಂದ್ಸರಿ ಟ್ರೈ ಮಾಡಿ ನೋಡಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ. ಬೈ ಬೈ.